ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಆದರ್ಶ ವಿದ್ಯಾಲಯ ಆಗಿರ್ಬೋದು ಅಥವಾ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ಇಲ್ಲಿ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇದು 2022ರಲ್ಲಿ ನಡೆದಂತಹ ಆದರ್ಶ ವಿದ್ಯಾಲಯದ ಕ್ವಶನ್ ಪೇಪರ್ ಆಗಿರುತ್ತೆ. ಇದೀಗ ಸಾಮಾನ್ಯ ವಿಜ್ಞಾನ ನೋಡೋಣ. ಕರ್ನಾಟಕದ ಇವರಿಗೆ ಸಾಮಾಜಿಕ ಕಾರ್ಯಕ್ಕಾಗಿ 2021ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ತುಳಸಿ ಗೌಡ, ಹರೇಕಾಲ ಹಾಜಬ್ಬ, ವಿಜಯ ಸಂಕೇಶ್ವರ, BN ಗಂಗಾಧರ. ಈ 4 ಆಪ್ಷನ್ಸ್ಗಳು. ಆನ್ಸರ್ ಹರೇಕಾಲ ಹಾಜಬ್ಬ ಅವರು. ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಪ್ರತಿ ವರ್ಷ ಈ ದಿನಾಂಕದಂದು ಆಚರಿಸಲಾಗುತ್ತದೆ. ಅದು ಆನ್ಸರು ಜನವರಿ 25. ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಎನ್ನುವುದು ಇವರ ಆತ್ಮಚರಿತ್ರೆಯಾಗಿದೆ. ಇಲ್ಲಿ ಆಪ್ಷನ್ಸ್ಗಳು ಡಾಕ್ಟರ್ BR ಅಂಬೇಡ್ಕರ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಅಂತಿದೆ. ಇಲ್ಲಿ ಡಿ ಆಪ್ಷನ್ ಮಹಾತ್ಮ ಗಾಂಧೀಜಿ ಅವರು. ಭಾರತದ ರಾಷ್ಟ್ರೀಯ ಹೂವು ಎಂದು ಇದನ್ನು ಕರೆಯಲಾಗಿದೆ. ಇಲ್ಲಿ ಆಪ್ಷನ್ ಬಿ ಕಮಲ. ಸರ್ದಾರ್ ಪಟೇಲ್ ಕ್ರೀಡಾಂಗಣ ಎಲ್ಲಿದೆ? ಇದು ಅಹಮದಾಬಾದ್ನಲ್ಲಿದೆ. ಇದು ಗುಜರಾತ್ ರಾಜ್ಯದಲ್ಲಿ. ಕರ್ನಾಟಕದ ರೈತ ಗೀತೆ ನೇಗಿಲು ಹಿಡಿದು ಹೊಲದೋಳು ಹಾಡುವ ಹಾಡನ್ನು ರಚಿಸಿದವರು ಯಾರು ಅಂದರೆ ಕುವೆಂಪು ಅವರು. ಮೊಬೈಲ್ನಲ್ಲಿ ಬಳಸುವ SIM ಸಿಮ್ ಇದರ ವಿಸ್ತೃತ ರೂಪ ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಷನ್ ಮಾಡ್ಯೂಲ್. ಇದು ಎ ಆಪ್ಷನ್ ಆಗುತ್ತದೆ. 2021ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಇವರಿಗೆ ನೀಡಲಾಯಿತು ಅಂದರೆ ಇದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ. ರೇಖಾಗಣಿತದ ಪಿತಾಮಹ ಯಾರು ಅಂದರೆ ಇಲ್ಲಿ ಯುಕ್ಲಿಡ್ ಆಗಿದ್ದಾರೆ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಸ್ಥಾಪನೆಗೊಂಡ ಸಮಾನತೆ ಪ್ರತಿಮೆ ಇವರದ್ದಾಗಿದೆ. ಇದು ಇಲ್ಲಿ ರಾಮಾನುಜಾಚಾರ್ ಅವರದು. ಇನ್ನು ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಗುಂಪಿಗೆ ಸೇರದ್ದನ್ನು ಆಯ್ಕೆ ಮಾಡಿ. 3 ಮೂಲೆ 9, 4 4 16, ಇಲ್ಲಿ 2 2 4. ಇಲ್ಲಿ ಆಪ್ಷನ್ ಯಾವುದಾಗುತ್ತೆ? ಡಿ ಆಗುತ್ತದೆ. ಇಲ್ಲಿ ನೋಡ್ಬೋದು, ಈ ಸರಣಿಯ ಮುಂದಿನ ಚಿತ್ರ ನೋಡ್ಬೋದು. ಇದರ ಅಪೋಸಿಟ್ ಇಲ್ಲಿ 1 ಇತ್ತು, ಇಲ್ಲಿ 2 ಬಂದಿದ್ದಾವೆ, ಇಲ್ಲಿ 3 ಇದಾವೆ. ಸೊ ಇಲ್ಲಿ ಚಿಹ್ನೆ ಈ ಕಡೆ ಬಂದಿದೆ ಅಂದರೆ ಇದು 4 ಇರೋದು ಬರುತ್ತೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಒಂದು ವರ್ಷದಲ್ಲಿ ಭಾರತದ ಗಣರಾಜ್ಯ ದಿನವನ್ನು ಮಂಗಳವಾರ ಆಚರಿಸಲಾಯಿತು. ಹಾಗಾದರೆ ಅದೇ ವರ್ಷ ಜನವರಿ ತಿಂಗಳ 23ನೇ ದಿನಾಂಕ ಯಾವುದಾಗುತ್ತೆ ಅಂದಿದ್ರೆ ಮಂಗಳವಾರ 26 ಆಯಿತು ಅಂದರೆ ಇಲ್ಲಿ ನೋಡ್ಬೋದು ಸೋಮವಾರ 25, ರವಿವಾರ 24, ಶನಿವಾರ 23. ಸೊ ಇಲ್ಲಿ ಶನಿವಾರ ಆಗುತ್ತದೆ. ಒಂದು ಸಂಖ್ಯೆಯ ಅರ್ಧದಷ್ಟನ್ನು 5ಕ್ಕೆ ಸೇರಿಸಿದಾಗ 7 ದೊರೆತರೆ ಆ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಒಂದು ಸಂಖ್ಯೆ ಅರ್ಧದಷ್ಟನ್ನು 5ಕ್ಕೆ ಸೇರಿಸಿದರೆ ಈ ಸಂಖ್ಯೆ ಇದೆಯಲ್ಲ, ಇದರ ಅರ್ಧದಷ್ಟನ್ನು ಇಲ್ಲಿ ಅಂದರೆ 2 ಆಗುತ್ತೆ. 2ನ್ನು 5ಕ್ಕೆ ಸೇರಿಸಿದರೆ 7 ಆಗುತ್ತೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು 53,749 ಈ ಸಂಖ್ಯೆಯಲ್ಲಿ 4 ಎಂಬ ಅಂಕಿಯನ್ನು 2 ಎಂಬ ಅಂಕಿಯಿಂದ ಬದಲಾಯಿಸಿದಾಗ ಕಡಿಮೆಯಾದ ಸಂಖ್ಯೆಯ ಮೌಲ್ಯ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ 4ರ ಬದಲಾಗಿ 2 ಇಟ್ಟರೆ ಇಲ್ಲಿ ಎಷ್ಟು ಕಡಿಮೆ ಆಯಿತು? ಹಾಗಾದರೆ ಇಲ್ಲಿ 4 ಎಂಬ ಅಂಕಿಯನ್ನು 2 ಎಂಬ ಅಂಕಿಯಿಂದ ಬದಲಾಯಿಸಿದಾಗ ಇಲ್ಲಿ ಕಡಿಮೆ ಆಗೋದು ಎಷ್ಟು ಅಂದರೆ 20. ಇಲ್ಲಿ ನೋಡ್ಬೋದು ನೆಕ್ಸ್ಟು 50ಕ್ಕೆ ಎಷ್ಟನ್ನು ಕೂಡಿದರೆ 6ರಿಂದ ಭಾಗವಾಗುವ ಸಂಖ್ಯೆ ಆಗುತ್ತದೆ. ಇನ್ನು ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಗುಂಪಿಗೆ ಸೇರದ್ದನ್ನು ಆಯ್ಕೆ ಮಾಡಿ. 3 ಮೂಲೆ 9, 4 4 16, ಇಲ್ಲಿ 2 2 4. ಇಲ್ಲಿ ಆಪ್ಷನ್ ಯಾವುದಾಗುತ್ತೆ? ಡಿ ಆಗುತ್ತದೆ. ಇಲ್ಲಿ ನೋಡ್ಬೋದು, ಈ ಸರಣಿಯ ಮುಂದಿನ ಚಿತ್ರ ನೋಡ್ಬೋದು. ಇದರ ಅಪೋಸಿಟ್ ಇಲ್ಲಿ 1 ಇತ್ತು, ಇಲ್ಲಿ 2 ಬಂದಿದ್ದಾವೆ, ಇಲ್ಲಿ 3 ಇದಾವೆ. ಸೊ ಇಲ್ಲಿ ಚಿಹ್ನೆ ಈ ಕಡೆ ಬಂದಿದೆ ಅಂದರೆ ಈಗ 4 ಇರೋದು ಬರುತ್ತೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಒಂದು ವರ್ಷದಲ್ಲಿ ಭಾರತದ ಗಣರಾಜ್ಯ ದಿನವನ್ನು ಮಂಗಳವಾರ ಆಚರಿಸಲಾಯಿತು. ಹಾಗಾದರೆ ಅದೇ ವರ್ಷ ಜನವರಿ ತಿಂಗಳ 23ನೇ ದಿನಾಂಕ ಯಾವುದಾಗುತ್ತೆ ಅಂದಿದ್ರೆ ಮಂಗಳವಾರ 26 ಆಯಿತು ಅಂದರೆ ಇಲ್ಲಿ ನೋಡ್ಬೋದು ಸೋಮವಾರ 25, ರವಿವಾರ 24, ಶನಿವಾರ 23. ಸೊ ಇಲ್ಲಿ ಶನಿವಾರ ಆಗುತ್ತದೆ. ಒಂದು ಸಂಖ್ಯೆಯ ಅರ್ಧದಷ್ಟನ್ನು 5ಕ್ಕೆ ಸೇರಿಸಿದಾಗ 7 ದೊರೆತರೆ ಆ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಒಂದು ಸಂಖ್ಯೆ ಅರ್ಧದಷ್ಟನ್ನು 5ಕ್ಕೆ ಸೇರಿಸಿದರೆ ಈ ಸಂಖ್ಯೆ ಇದೆಯಲ್ಲ, ಇದರ ಅರ್ಧದಷ್ಟನ್ನು ಇಲ್ಲಿ ಅಂದರೆ 2 ಆಗುತ್ತೆ. 2ನ್ನು 5ಕ್ಕೆ ಸೇರಿಸಿದರೆ 7 ಆಗುತ್ತೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು 53,749 ಈ ಸಂಖ್ಯೆಯಲ್ಲಿ 4 ಎಂಬ ಅಂಕಿಯನ್ನು 2 ಎಂಬ ಅಂಕಿಯಿಂದ ಬದಲಾಯಿಸಿದಾಗ ಕಡಿಮೆಯಾದ ಸಂಖ್ಯೆಯ ಮೌಲ್ಯ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ 4ರ ಬದಲಾಗಿ 2 ಇಟ್ಟರೆ ಇಲ್ಲಿ ಎಷ್ಟು ಕಡಿಮೆ ಆಯಿತು? ಹಾಗಾದರೆ ಇಲ್ಲಿ 4 ಎಂಬ ಅಂಕಿಯನ್ನು 2 ಎಂಬ ಅಂಕಿಯಿಂದ ಬದಲಾಯಿಸಿದಾಗ ಇಲ್ಲಿ ಕಡಿಮೆ ಆಗೋದು ಎಷ್ಟು ಅಂದರೆ 20. ಇಲ್ಲಿ ನೋಡ್ಬೋದು ನೆಕ್ಸ್ಟು 50ಕ್ಕೆ ಎಷ್ಟನ್ನು ಕೂಡಿದರೆ 6ರಿಂದ ಭಾಗವಾಗುವ ಸಂಖ್ಯೆ ಆಗುತ್ತದೆ. ಇನ್ನು ನೆಕ್ಸ್ಟು 100ರ ಮತ್ತು 10ರ ಸ್ಥಾನದ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಕೆಳಗಿನ ಯಾವ ಸಂಖ್ಯೆಯ ಮೌಲ್ಯವು ಮೊದಲಿಗಿಂತ ಹೆಚ್ಚಾಗುತ್ತದೆ ಅಂತ ಹೇಳಿದರೆ ಇಲ್ಲಿ 190. ಚಿತ್ರದಲ್ಲಿರುವ ಚತುರ್ಭುಜಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ 4, 8, 6, 9. 9 ಚತುರ್ಭುಜಗಳಿವೆ. AKP ಎಂಬುದನ್ನು CMR ಎಂದು ಬರೆಯಬಹುದಾದರೆ DNQ ಎಂಬುದನ್ನು ಹೀಗೆ ಬರೆಯಬಹುದು. ಇಲ್ಲಿ ನೋಡ್ಬೋದು EOR, FPS, FPT, EOS ಅಂತಿದೆ. ಆನ್ಸರು ಇಲ್ಲಿ FPS ಅಂತ ಆಗಿದೆ. 1 2 4 8 ಈ ಸರಣಿಯ ಮುಂದಿನ ಸಂಖ್ಯೆ ಎಷ್ಟು ಅಂತ ಹೇಳಿದರೆ
ಇಲ್ಲಿ ನೋಡ್ಬೋದು ಡಬಲ್ ಆಗ್ತಾ ಹೋಗಿದೆ ಈ ಸಂಖ್ಯೆಯಲ್ಲಿ. 1 ಆದಮೇಲೆ 2 ಬಂದಿದೆ, 2 ಆದಮೇಲೆ 4, 8 ಆದಮೇಲೆ 16 ಬರುತ್ತೆ ಇಲ್ಲಿ. ಸೊ ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ.